ಸ್ನೇಹಿತರೆ, ಮಂಗಳೂರಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ತನಕ 22 ಕಿಲೋಮೀಟರ್ ಇದೆ. ಸೊ ಕಾರಂಜೇಶ್ವರ ಅಂತೇಳಿ. ಸೊ ಅಲ್ಲಿ ಬಂದುಬಿಟ್ಟು ಪಿಕಪ್. ಸೊ ಟೈಮ್ ಈಗ ಒಂದು 5 ಗಂಟೆ ಈ ಥರ ಆಗಿದೆ. ಸೊ ಅಲ್ಲಿ ಬಾಂಗ್ ಆಗ್ತಿದೆ ನೋಡಿ, ಕೇಳ್ತಿರ್ಬೋದು ನಿಮಗೆ. ದಾರಿಲಿ ಬರ್ತಾ ಫ್ಯೂಸ್ ಹಾಳಾಗಿತ್ತು. ಸೊ ಇಲ್ಲಿ ಬಂದುಬಿಟ್ಟು ಫ್ಯೂಸ್ ರೆಡಿ ಮಾಡಿಕೊಂಡೆ ನೋಡಿ. ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ನಮ್ಮದೇ ಗಾಡಿ ಕಾರಂಜೇಶ್ವರದ್ದು. ಸೊ ಅದೇ ಗಾಡಿಯಲ್ಲಿ ಪಯಣ. ಮನೆ ನೋಡಿ ದಾರಿ ಯಾವ ಥರ ಇದೆ. ಸೊ ಈ ಥರದ್ದು ಚಿಕ್ಕ ರೋಡು. ಗಾಡಿ ಇಲ್ಲೇ ಆರಾಮಾಗಿ ಟರ್ನ್ ಮಾಡಿ ಸೊ ಇಲ್ಲಿ ನಿಲ್ಲಿಸಿದ್ದೀನಿ. ಪಾರ್ಟಿ ಮನೆ ಅಲ್ಲಿದೆ ನೋಡಿ, ಅದು ಅವ್ರ ಮನೆ. ಸೊ ಅಲ್ಲಿಂದ ಪಿಕಪ್. ಸೊ ಒಂದು ಫ್ಯೂಸ್ ಹೋಗಿದೆ ಲೆಫ್ಟ್ ಸೈಡಿದ್ದು. ಸೊ ಇಂಡಿಕೇಟರ್ ಆಗ್ತಾಯಿಲ್ಲ ನೋಡಿ. ಈ ಕಡೆ ಮಾತ್ರ ಪಾರ್ಕ್ ಲೈಟ್ ಬರ್ತಾಯಿದೆ, ಈ ಕಡೆ ಬರ್ತಾಯಿಲ್ಲ ಲೈಟ್. ಸೊ ಮೇಲೆ ಕೂಡ ಹಾಗೆ ಸೇಮ್, ಕೆಳಗೆ ಸದೇ ಈ ಥರನೇ. ಸೊ ಏನಾಗಿದೆ ಗೊತ್ತಿಲ್ಲ, ಚೆಕ್ ಮಾಡಬೇಕು ಶೋರೂಮ್ಗೆ ಹೋಗಿ. ಕಂಟಿನ್ಯೂಸ್ ಆರ್ಡರ್ ಇರೋದ್ರಿಂದ ಗೊತ್ತಾಗ್ತಾಯಿಲ್ಲ. ಬನ್ನಿ ಹೋಗೋಣ. ಸ್ನೇಹಿತರು, ಜಸ್ಟ್ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಸೊ ಇಲ್ಲಿ ಬಂದು MRPLಲ್ಲೇ ಡೀಸೆಲ್ ಹಾಕ್ತಿರುವಂಥದ್ದು ಫುಲ್ ಟ್ಯಾಂಕಿಗೆ. ಸೊ ನೋಡಬೇಕು ಫುಲ್ ಟ್ಯಾಂಕ್ ಎಷ್ಟಾಗುತ್ತೆ ಅಂತೇಳಿ. ಸೊ ನನ್ನ ಅಂದಾಜು ಪ್ರಕಾರ ಒಂದು 4,500 ತನಕ ಪಾಸ್ ಆಗ್ಬೋದು, ಇಲ್ಲ 4,000. ಪ್ಯಾಸೆಂಜರ್ ಎಲ್ಲ ಪಿಕ್ ಆಯಿತು. ಸೊ ಡೈರೆಕ್ಟ್ ಹೊರಟಿದೆ ಮುರುಡೇಶ್ವರಕ್ಕೆ. ಈಗ ಹೋಗ್ಬಿಟ್ಟು ಡೀಸೆಲ್ ಹಾಕಿಸಿ ಬರೋಣ. ಒಂದು ತಮ್ಮನಲ್ಲಿ ಒಂದು ಫೋಟೋ ಗೊತ್ತಾಗಿದ್ರು. ಓಕೆ, ಡನ್. ಬನ್ನಿ ಎಷ್ಟು ಹೊತ್ತು ನೋಡೋಣ. ಟೋಟಲ್ ಆಗಿ ಡೀಸೆಲ್ ಒಂದು ಹೋಗಿರೋ ಅಂತ ಹೇಳಿದರೆ 5,000 ತನಕ ಡೀಸೆಲ್ ಆಯಿತು. ಬನ್ನಿ ಕ್ಯಾಬ್ ಹಾಕ್ಕೊಂಡು ಹೋಗೋಣ. ಸ್ನೇಹಿತರೆ, ನಾವು ಎಕ್ಸಾಕ್ಟಾಗಿ ಬಂದಿರೋ ಅಂತ ಹೇಳಿದ್ರೆ ಮರವಂತೆ ಬೀಚ್ ಹತ್ರ. ಸೊ ನೋಡ್ತಿರ್ಬೋದು ಗಾಡಿ ಇಲ್ಲೇ ಹೇಗಪ್ಪ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ತಾಯಿದೆ ನೋಡಿ. ಸೊ ಮನೆಯಿಂದನೆಲ್ಲ ತೊಗೊಂಬಂದ್ವಿ. ಸೊ ಅದರಿಂದ ಇಡ್ಲಿ ಎಲ್ಲ ಮಾಡಿಕೊಂಡು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಇಲ್ಲಿಂದ ಮುಗಿಸಿ ಸೀದಾ ಹೋಗೋಣ. ಫಾಸ್ಟ್ ಬಂದಲ್ಲಿ ತಿನ್ನೋಣ. ಸೊ ನೋಡಿ ಚಹಾ ಎಲ್ಲ ಬಂದೆ. ಬೇರೆ ಮುಗಿಸ್ಕೊಂಡು ಖಾಲಿ ಮಾಡ್ಕೊಂಡು ನಮ್ಮ ಹಾಗೆ ಸ್ಕೂಲ್ ಮಕ್ಕಳು ಕೂಡ ನೋಡಿ ಇಲ್ಲಿ, ಅವರು ಕೂಡ ಶಾಲೆದು ಬಿಸಿ ಊಟದಾರ. ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಹೊರಡೋ ಸಮಯ. ನೋಡ್ತಿರ್ಬೋದು ಇವತ್ತು ಅಷ್ಟೊಂದು ಕ್ರೌಡ್ ಇಲ್ಲ, ಶನಿವಾರ ಆಗಿರೋದ್ರಿಂದ. ನೋಡ್ಬೇಕು ಇನ್ನೂ ಯಾವ ಥರ ಇದೆ ಅಂತೇಳಿ, ಟೆಂಪಲ್ಗಳೆಲ್ಲ ಯಾವ ಥರ ಕ್ರೌಡ್ ಇರುತ್ತೆ ಅಂತೇಳಿ. ಸೊ ಸದ್ಯದ ಮಟ್ಟಿಗೆ ನಾವೀಗ ತ್ರಾಸಿ ಅಂತೇಳಿದ್ರೆ ಮರವಂತೆ ಹತ್ರ ಇದ್ದೀವಿ. ಸೊ ಮರವಂತೆ ಬೀಚ್ ಹತ್ರ ಕಸ್ಟಮರ್ ಬ್ರೇಕ್ಫಾಸ್ಟ್ ಮುಗಿಸಿ ಹೋಗಿದ್ದಾರೆ ಆಲ್ರೆಡಿ. ನೀರಲ್ಲಿ ಆಟಾಡ್ತಿದ್ದಾರೆ. ಸೊ ತೊಂದರೆ ನಾನು ಬಂದು ಗಾಡೀಲಿ ಕುತ್ಕೊಳ್ಳೋಣ. ಸೊ ಇಲ್ಲಿ ಆದಷ್ಟು ಬೇಗ ಹೊರಟು ಎಂಜಾಯ್ಮೆಂಟ್ ಮಾಡೋಣ ಬನ್ನಿ. ಸೊ ನಾಳೆಗೆ ಬೇರೆ ಆರ್ಡ್ರ್ ಇದೆ, ಶಿವಮೊಗ್ಗ ಹೋಗಬೇಕು. ಸೊ ಎಸ್ಕೋ ಬರ್ತೀನಿ. ಸಿಮೆಂಟ್ ಲಾರಿ ಅಂದ್ರೆ ಬೈದಿನ ಒಂದು ಪಲ್ಟಿ ಗಾಡಿ ಅವು ಹೈಟ್ ಹಿಡಿದು. ಸ್ನೇಹಿತರೆ, ಫೈನಲ್ ಆಗಿ ನಾವು ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ ಮುರುಡೇಶ್ವರಕ್ಕೆ. ಸೊ ಇವಾಗ ಅಂತ ಹೇಳಿದರೆ ಭಟ್ಕಳ ಪಾಸ್ ಆಗಿ, ಭಟ್ಕಳದಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಮುರುಡೇಶ್ವರಕ್ಕೆ. ಕ್ಲೋಸಲ್ಲಿದೆ ನೋಡ್ತಿರ್ಬೋದು. ರೋಡೆಲ್ಲ ಖಾಲಿ ಅಂತೇನಿಲ್ಲ, ಬೆಳಿಗ್ಗೆ ಬೇಗ ಹೊರಟಿದ್ದಲ್ಲ. ಸೊ ಅದರಿಂದ ಟ್ರಾಫಿಕ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ರೋಡೆಲ್ಲ ಸಿಕ್ಕಾಪಟ್ಟೆ ಖಾಲಿ ಥರ ಕಾಣಿಸ್ತಾ ಇದೆ. ಸೊ ದಾರಿಯಲ್ಲಿ ಅದೇ ಥರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ವಿಡಿಯೋ ಗಿಡ ಮಾಡ್ಕೊಂಡು ಮಸ್ತ ಎಂಟ್ರಿ ಬರ್ತದೆ ನೋಡಿ. ಬಂದಾಯ್ತು ಟೆಂಪಲ್ಗೆ. ದಾರಿ ಅಡ್ಕ ಅಂತ ಇದೆಯಲ್ಲ, ಅಲ್ಲಿಂದ ಲೆಫ್ಟಿಗೆ ಅಲ್ಲಿ ದ್ವಾರ ಇದೆ ನೋಡಿ. ಸೀದಾ ಹೋದರೆ ಗೋವಾ, ಕಾರವಾರ. ನಮಗೆ ಅಲ್ಲೇ ಹೋಗ್ಲಿಕ್ಕಿಲ್ಲ, ಇಲ್ಲ ಲಾಸ್ಟ್ ಮುರುಡೇಶ್ವರ. ಬನ್ನಿ ಎಲ್ಲ ಹೋಗೋಣ.
ಬನ್ನಿ ಒಳಗೆ ಎಂಟ್ರಿ. ಹೇಳ್ಕೊಳಪ್ಪ ನಾನು ಕೊಟ್ಟ ಅನ್ನ ಸೈಡ್ ಹೋಗೋಣ. ಫೈನಲ್ ಆಗಿ ರೀಚ್ ಆಗಾಯ್ತು ಮುರುಡೇಶ್ವರ. ಕಾಣಿಸ್ತಿರ್ಬೋದು ನಿಮಗೆ ಗೋಪುರದ ಹತ್ರ ಬಂದಾಗಿದೆ. ಹಾಂ, ಡಿಸೆಂಬರ್ ಟೈಮ್ ಅಂತ ಹೇಳಿದ್ರೆ ಇದೊಂದು ಫುಲ್ ಸ್ಕೂಲ್ ಟ್ರಿಪ್ ಇರುತ್ತೆ ಹೆಚ್ಚಾಗಿ. ಎಲ್ಲ ಶಾಲಾ ಮಕ್ಕಳಿಗೆ ಟ್ರಿಪ್ ಈಗ. ಬನ್ನಿ ನಾವು ಹೋಗೋಣ ಒಳಗಡೆ. ಸೊ ಎಂಟ್ರಿ ಟಿಕೆಟ್ ಇರುತ್ತೆ, ಪಾರ್ಕಿಂಗ್ ಚಾರ್ಜಸ್ ಕೊಟ್ಟು ಗಾಡಿ ಒಳಗಡೆ ಪಾರ್ಕ್ ಮಾಡೋಣ. ಬನ್ನಿ. ಸರಿ ಅಮ್ಮ. ಸ್ನೇಹಿತರೆ, ಇವಾಗಷ್ಟೇ ನಿದ್ದೆಗಿದ್ದೆಲ್ಲ ಮಾಡಿಕೊಂಡು ಸೊ ಟೈಮ್ ಬಂದುಬಿಟ್ಟು 1:30 ಈ ಥರ ಆಗಿದೆ. ಸೊ ಇವಾಗ ಎದ್ದಿರೋದು ಅಷ್ಟೇ. ಸೊ ಇನ್ನೂ ಕೂಡ ಮುರುಡೇಶ್ವರದಲ್ಲಿದ್ದೇವೆ. ಸೊ ಹಿಂಗಡೆ ಕಾಣ್ತಾ ಇದೆಯಲ್ಲ, ಇವಾಗ ಎದ್ದು ಊಟ ಗೀಟ ಮಾಡೋಣ ಅಂತೇಳಿ ಹೊಟ್ಟೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಬೀಚ್ ಹತ್ರ ಬಂದೀನಿ. ನೋಡಿ ಕಾಣಿಸ್ತಾ ಇರ್ಬೋದು. ಸೊ ಬೀಚ್ ನೀರು ಸೊ ಲಾಸ್ಟ್ ಟೈಮೆಲ್ಲ ಇಲ್ಲಿ ತನಕ ಇತ್ತು, ಇವಾಗೆಲ್ಲ ಹಿಂದೆ ಹೋಗಿದೆ ನೀರು. ಸೊ ಅದೆಲ್ಲ ಕಾಣ್ತಿದೆ ನೋಡಿ. ನಾವೇನು ಬೀಚ್ ರೆಸಾರ್ಟ್ ಇದೆಯಲ್ಲ, ಬೀಚ್ ರೆಸ್ಟೋರೆಂಟ್ ಅಂತೇಳಿ ಅದೆಲ್ಲ ಮುಳುಗಿರ್ತಿತ್ತು. ಬಟ್ ಇವಾಗೆಲ್ಲ ಮುಳುಗಿಲ್ಲ ಆ ಥರ. ಸೊ ಬಂದು ಏನಾದರೂ ತಿಂದ್ಕೊಂಡು ಹೋಗೋಣ ಇಲ್ಲಿಂದ. ಸದ್ಯಕ್ಕೆ ಹೊಟ್ಟೆ ಮತ್ತು ಸಕ್ಕತ್ತಾಗಿ ಹಸಿತಾ ಇದೆ ಅವರು. ಬಚ್ಚಿ ಕಸ್ಟಮರೆಲ್ಲ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಸೊ ಅದಕ್ಕಿಂತ ಫಸ್ಟಿಗೆ ನಾವೇನೋ ತಿನ್ಕೊಂಡು ಗಟ್ಟಿಯಾಗಿ ಕುತ್ಕೊಳ್ಳೋಣ. ಏನಾಯ್ತು, ಯಾವುದಾದ್ರು ಒಂದು ಫ್ರೈಡ್ ರೈಸ್ ಏನೋ ಒಂದು ಆರ್ಡ್ರ್ ಮಾಡ್ಕೊಂಡು ತಿನ್ನೋಣಿಲ್ಲ. ಸ್ನೇಹಿತರು ಅಲ್ಲೆಲ್ಲ ಊಟ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಈ ಕಡೆ ಬಂದು ಊಟ ಮಾಡ್ಕೊಳ್ತಾರೆ ಈಗ. ಬನ್ನಿ ಏನು ಆರ್ಡ್ರ್ ಮಾಡಬೇಕು ನೋಡೋಣ. ಮೆನು ಕಾರ್ಡ್ ಬಂದಿದೆ ಗಾಡಿಯಲ್ಲಿ ಪಾಕ್ ಆಗಿರುವಂಥದ್ದು. ಹಾಂ ಹೋಗ್ಲೇ ಬಾಡ್ ಹಾಂ ದುರ್ಗುದ ಬಾಡ್ ಎಂಟು ಅನ್ಕೊಂಡು ಬನ್ನಿ ಊಟ ಮಾಡೋಣ. ಒಂದು ಗೋಬಿ ಆರ್ಡ್ರ್ ಮಾಡಿದೆ, ಇನ್ನೊಂದು ಜ್ಯೂಸ್ ಒಂದು ಹುಡುಗ ಇನ್ನ ಬೇಗ ಬೇಗ ಎಂತ ಸಾಕಾಯ್ತಾ? ಹಾಂ, ಅದನ್ನು ಖಾಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ. ಬಿಲ್ಲಿ ನೀನು ಕೊಡ್ಲಿಕ್ಕೆ ಆಗ್ತದಲ್ಲ? ಹಾಂ, ಬಿಲ್ಲಿ ನೀನು ಕೊಡಲಿಕ್ಕೆ ಅದನ್ನು ಬಿಟ್ಟರೆ. ಸ್ನೇಹಿತರೆ ನೋಡ್ತಿರ್ಬೋದು, ನಾವೀಗ ಎಕ್ಸೈಟಾಗಿ ರಿಟರ್ನ್ ಕಸ್ಟಮರ್ ಡ್ರಾಪ್ ಮಾಡೋದು ಲೊಕೇಶನ್ ಹತ್ರ ಬಂದಾಗಿದೆ. ಅಂತ ಹೇಳಿದ್ರೆ ಒಂದು ಮಂಗಳೂರಿದ್ದು ಬಂಟ್ವಾಳ ತಾಲೂಕು. ಸೊ ಇಲ್ಲೇ ಅಂದರೆ ಮಂಗಳೂರು ಏರಿಯಾದಲ್ಲೇ ಧರ್ಮಸ್ಥಳ ರೂಟ್ ಇದೆಯಲ್ಲ, ಸೊ ಅದೇ ರೂಟಲ್ಲೇ ಸೊ ಕಸ್ಟಮರ್ ಡ್ರಾಪ್ ಮಾಡ್ತಿರುವಂಥದ್ದು ಈಗ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತೇಳಿ. ಇವತ್ತು ಒನ್ ಡೇ ಇದ್ದು ಈ ಥರದ್ದು ಚಿಕ್ಕದಾಗಿ ಟ್ರಿಪ್ ಆಗಿರುವಂಥದ್ದು, ಏನು ಲಾಂಗ್ ಟ್ರಿಪ್ ಏನಲ್ಲ. ಸೊ ನಾಳೆಗೆ ಮತ್ತೆ ಪುನಃ ಶಿವಮೊಗ್ಗ ಟ್ರಿಪ್ ಇದೆ. ಸೊ ಶಿವಮೊಗ್ಗ ಬೇರೆ ಹೋಗಬೇಕು. ಸೊ ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿದೆ ಎಲ್ಲರಿಗೂ ಧನ್ಯವಾದಗಳಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ I'll be back to new video as soon as possible. Thank you. Bye bye. Final play.